ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8 ಸೆಕೆಂಡ್ ಇನ್ನಿಂಗ್ಸ್ನ 20ನೇ ದಿನದಲ್ಲಿ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ಡೇ 20ಗಿಂತ ಮುಂಚೆ ಡೇ 19 ನೈಟಲ್ಲಿ ಏನಾಯಿತು ಅಂತ ತಿಳಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಪ್ರಶಾಂತ್ ಅವರು ಹಾಗೆ ಚಕ್ರವರ್ತಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಚಕ್ರವರ್ತಿ ಅವರು ಇನ್ನು ಪ್ರಶಾಂತ್ಗೆ ಹೇಳೋದೇನಾದರೆ ಲೈಕ್ ನಾವು ಇನ್ನೊಬ್ಬರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋದು, ಜೊತೆಗೆ ಈಗ ಆಲ್ರೆಡಿ ಆಗೋಗಿರೋ ವಿಷಯ ಮತ್ತೆ ಡಿಸ್ಕಸ್ ಮಾಡಿದ್ರೆ ಮತ್ತೆ ಜಗಳ ಆಗುತ್ತೆ. ಸೊ ಬೆಟರ್ ಇದ್ರ ಬಗ್ಗೆ ಮಾತಾಡಿದ್ರೆ ಮುಂದಕ್ಕೆ ಹೋಗೋಣ ಅಂತ ಚಕ್ರವರ್ತಿ ಅವರು ಹೇಳ್ತಾರೆ. ಅದಕ್ಕೆ ಲೈಕ್ ಪ್ರಶಾಂತ್ ಅವರು ನೀನೇನಂತ ಹೇಳಿದೆ ಅರವಿಂದ್ ಹತ್ರ, ನಂದೇನೋ ಕಾರ್ ವಿಷಯ ಎಲ್ಲ ಮಾತಾಡಿದ್ಯಾ, ಸೊ ಏನಂತ ಹೇಳಿದೆ ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಮತ್ತೆ ಚಕ್ರವರ್ತಿ ಅವರು ನಾನು ಏನೂ ಹೇಳಿಲ್ಲ, ಸುಮ್ಮನೆ ಅದೇ ಸಿಟ್ಟಲ್ಲಿ ಏನೋ ಕೋಪಕ್ಕೆ 2-3 ಮಾತಾಡಿದೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಹೇಳಿಲ್ಲ ಅಂತೆಲ್ಲ ಏನೋ ಚಕ್ರವರ್ತಿ ಅವರು ಹೇಳ್ತಾರೆ. ಸೊ ಅದಾದ ನಂತರ ಮತ್ತೊಂದು ಕಡೆ ಶುಭ ಪುಂಜ ಅವರು ಹಾಗೆ ಮಂಜು ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಮಂಜು ಅವರು ಹೇಳೋದೇನಂದರೆ ಲೈಕ್ ನಿನಗೆ ಸಿಟ್ಟು ಏನೋ ಸಡನ್ ಆಗಿ ಬರ್ತಾ ಇದೆ ಜಾಸ್ತಿ, ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ಹುಷಾರಾಗಿರು ಅಂತ ಹೇಳ್ತಾರೆ. ಅದಾದ ನಂತರ ಲೈಕ್ ಮತ್ತೆ ನಿನಗೂ ಕೂಡ ಬರ್ತಾ ಇದೆ ಅಲ್ವಾ ಅಂತ ಕೇಳಿದಾಗ ಮಂಜು ಅವರು ಹೌದು ಅಂತಾರೆ. ನಂತರ ಅರವಿಂದ್ ಅವ್ರ ಬಗ್ಗೆ ಮಾತಾಡ್ತಾ ಅರವಿಂದ್ಗೂ ಅಷ್ಟೇ ಈಗ ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಫ್ರಸ್ಟ್ರೇಟ್ ಆಗ್ತಿದ್ದಾನೆ ಅವನು, ತುಂಬ ಕೋಪ ಮಾಡ್ಕೋತಾನೆ ಅಂತ ಕೂಡ ಮಾತಾಡ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಶುಭ ಪೂಜಾ ಅವರು ಹಾಗೆ ಶಮಂತ್ ಇಬ್ಬರು ಕೂಡ ಇನ್ನು ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಂದು ಶಮಂತ್ ಅವರ ಲಕ್ಸುರಿ ಬಜೆಟ್ ಕೂಪನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಿರ್ತಾರೆ. ಸೊ ಇಲ್ಲಿ ಅವ್ರು ಕೇಳುವಂಥದ್ದು ದೊನ್ನೆ ಬಿರಿಯಾನಿ ಕಳಿಸ್ಕೊಡಿ ಬಿಗ್ ಬಾಸ್ ಅಂತ. ಒಂದು ಗಮನಿಸಿದ್ರೆ ಲೈಕ್ ಲಕ್ಸುರಿ ಬಜೆಟ್ ಕೂಪನ್ ಯಾರದೇ ಆಗಿದ್ರು ಸರಿ, ಬಟ್ ಅದರಲ್ಲಿ ಏನು ತರಿಸ್ಕೋಬೇಕು ಅಂತ ಚೂಸ್ ಮಾಡಿದ್ ಮಾತ್ರ ಶುಭ ಪೂಂಜಾ ಅವರು. ಸೊ ಆಲ್ಮೋಸ್ಟ್ ಎಲ್ಲನೂ ಅವರೇ ಚೂಸ್ ಮಾಡಿದ್ರು, ಇದನ್ನು ಕೂಡ ಅವರೇ ಚೂಸ್ ಮಾಡ್ತಾರೆ. ಮತ್ತು ಇದಾದ ನಂತರ ನೆಕ್ಸ್ಟ್ ಡೇ ಅವ್ರಿಗೆ ಏನೋ ದೊನ್ನೆ ಬಿರಿಯಾನಿ ಕೂಡ ಬಿಗ್ ಬಾಸ್ ಅವರು ಕಳಿಸ್ಕೊಡ್ತಾರೆ. ಸೊ ಇದಾದ ನಂತರ ಡೇ 20 ಏನಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾಮಿನೇಷನ್ಸ್ ಆಗುತ್ತೆ. ಸೊ ಅರವಿಂದ್ ಅವರು ಮನೆಯ ಕ್ಯಾಪ್ಟನ್, ಅದಾದ ನಂತರ ಶಮಂತ್ ಏನು ರಘು ಅವರು ಅವ್ರನ್ನ ಸೇವ್ ಮಾಡಿದ್ರು, ಇವರಿಬ್ಬರನ್ನ ಹೊರತುಪಡಿಸಿ ಮಿಕ್ಕಿದವರೆಲ್ಲರೂ ಕೂಡ ಏನು ನೇರವಾಗಿ ನಾಮಿನೇಟ್ ಆಗ್ತಾರೆ. ಸೊ ಇದಾದ್ಮೇಲೆ ಇವರು ಈ ಒಂದು ನಾಮಿನೇಷನ್ ಅಥವಾ ಎಲಿಮಿನೇಷನ್ ಇಂದ ಆಚೆ ಬರೋಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ, ಅದು ಟಾಸ್ಕ್. ಸೊ ಈ ಟಾಸ್ಕ್ನ ಮೊದಲನೇ ರೂಲ್ಸ್ ಏನು ಅಂದರೆ ಲೈಕ್ 2 ಟೀಮ್ನ ಮಾಡಲಾಗಿರುತ್ತೆ. ಸೊ 2 ಟೀಮ್ಗಳಲ್ಲಿ ಯಾವ ಒಂದು ಟೀಮ್ ಟಾಸ್ಕ್ಗಳೆಲ್ಲ ಮುಗಿದ ಮೇಲೆ ಅತಿ ಹೆಚ್ಚು ಪಾಯಿಂಟ್ಸ್ನ ಗಳಿಸಿರುತ್ತೋ ಆ ಒಂದು ಟೀಮ್ ಎಲಿಮಿನೇಷನ್ ಇಂದ ಆಚೆ ಬರುತ್ತೆ. ಉಳಿದಿರುವಂಥ ಯಾವುದು ಏನು ಸೋತಿರೋ ಟೀಮ್ ಇರುತ್ತೆ ಅವರು ಎಲಿಮಿನೇಷನ್ಗೆ ಆಯ್ಕೆ ಆಗ್ತಾರೆ, ನಂತರ ಅವರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಸೊ ಈಗ ಮೊದಲನೇದಾಗಿ ಟಾಸ್ಕ್ ಹೆಸರು ಬಂದು ದಂಡಯಾತ್ರೆ ಅಂತ. ಸೊ ಇದರಲ್ಲಿ ಯಾವ ಟೀಮು ಪ್ರತಿ ಟಾಸ್ಕ್ನು ಗೆಲ್ತಾ ಇರುತ್ತೆ ಅವರಿಗೆ ಒಂದು ದಂಡ ಅಥವಾ ಒಂದು ಏನು ಗೆಲುವಿನ ಕೋಲು ಅಂತ ಕೊಡ್ತಾ ಇರ್ತಾರೆ. ಸೊ ಅದು ಅವ್ರಿಗೆ ಸೇರುತ್ತೆ. ಅತಿ ಹೆಚ್ಚು ಏನು ಗೆಲುವಿನ ದಂಡ ಅಥವಾ ಏನು ಕೋಲನ್ನ ಸಂಪಾದಿಸಿರ್ತಾರೆ ಅವರಿಗೆ ಒಂದು ಎಲಿಮಿನೇಷನ್ ರೌಂಡಿಂದ ಪಾರಾಗ್ತಾರೆ. ಸೊ ಮೊದಲನೇದಾಗಿ ಈಗ 2 ಟೀಮ್ ಮಾಡಲಾಗುತ್ತೆ. ಇಲ್ಲಿ ಯಾರು ಕೂಡ ಡಿಸೈಡ್ ಮಾಡಿರಲ್ಲ, ಬಿಗ್ ಬಾಸ್ ಅವರೇನೆ ಡಿಸೈಡ್ ಮಾಡಿರ್ತಾರೆ ಟೀಮಲ್ಲಿ ಯಾರ್ಯಾರು ಇರಬೇಕು ಅಂತ. ಸೊ ಮೊದಲನೇ ಟೀಮಲ್ಲಿ ಚಕ್ರವರ್ತಿ ಅವರು, ದಿವ್ಯ ಹುಡುಗ ಅವರು, ದಿವ್ಯ ಸುರೇಶ್ ಅವರು, ಅದಾದ ನಂತರ ಮಂಜು ಅವರು, ನಂತರ ಶಮಂತ್ 5 ಜನ ಇರ್ತಾರೆ. ನಂತರ 2ನೇ ಟೀಮಲ್ಲಿ ಅರವಿಂದ್ ಅವರು, ಪ್ರಶಾಂತ್ ಅವರು, ಶುಭ ಪೂಂಜ ಅವರು, ಪ್ರಿಯಾಂಕಾ ತಿಮೇಶ್ ಅವರು ಹಾಗೆ ವೈಷ್ಣವಿ ಅವರು ಇರ್ತಾರೆ. ಸೊ 2 ಟೀಮು ಕೂಡ ಒಂದು ಹೆಸರನ್ನ ಕೊಡಬೇಕು ಅಂತ ಸೂಚಿಸಿರ್ತಾರೆ. ಸೊ ಅರವಿಂದ್ ಅವರ ಟೀಮ್ ಹೆಸರು ಬಂದು ವಿಜಯ ಯಾತ್ರೆ ಅಂತ, ಮತ್ತೆ ಮಂಜು ಅವರ ಟೀಮ್ ಹೆಸರು ಬಂದು ನಿಂಗೈತೆ ಇರು. ಸೊ ಈ 2 ಟೀಮ್ಗಳ ನಡುವೆ ಏನು ಟಾಸ್ಕ್ಗಳು ಶುರುವಾಗುತ್ತೆ. ಸೊ ಮೊದಲನೇ ಟಾಸ್ಕ್ ಯಾವುದು ಅಂತ ನೋಡೋದಾದ್ರೆ ಭುಜಬಲ. ಸೊ ಈ ಟಾಸ್ಕಲ್ಲಿ ಯಾವ ರೀತಿ ಅಂದರೆ ಪ್ರತಿಯೊಬ್ಬ ಸದಸ್ಯರು ಕೂಡ ಪಾಲ್ಗೊಳ್ಬೇಕಾಗಿರುತ್ತೆ 2 ಟೀಮಿಂದನೂ ಕೂಡ. ಸೊ ಒಬ್ಬೊಬ್ಬರಿಗೂ ಕೂಡ ಒಂದು ಬಾಣನ ಕೊಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಂದರೆ ಬಾಣನ ಹಿಡ್ಕೊಂಡ ಮೇಲೆ ಯಾವಾಗ ಬಜರ್ ಆಗುತ್ತೆ ಆಗ ಒಂದು ಬಾಲ್ನ ಕೊಟ್ಟಿರ್ತಾರೆ, ಆ ಬಾಲ್ನ ಆ ಬಾಣದಲ್ಲಿರುವಂಥ ಒಂದು ಹಿಡಿಕೆ ಮೇಲೆ ಇಡಬೇಕಾಗಿರುತ್ತೆ. ಸೊ ಆ ಬಾಲು ಕೆಳಗಡೆ ಬೀಳದೇ ಇರೋ ರೀತಿ ಇವರು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಆಟದಲ್ಲಿ ತುಂಬ ಚೆನ್ನಾಗಿ ಆಡೋರು ಅಂದರೆ ಶುಭ ಪುಂಜ ಅವರು, ಅರವಿಂದ್ ಅವರು, ದಿವ್ಯ ಸುರೇಶ್ ಅವರು ಹಾಗೆ ಶಮಂತ್ ಅವರು. ಸೊ ಇವ್ರು 4 ಜನ ಕೊನೆ ತನಕ ಬರ್ತಾರೆ. ಅದಾದ ನಂತರ ಶಮಂತ್ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಇನ್ನೂ 3 ಜನ ಇರ್ತಾರೆ. ಆಲ್ಮೋಸ್ಟ್ ಒಂದು 50 ನಿಮಿಷ ಕೂಡ ಇವರು ಲೈಕ್ ಆ ಒಂದು ಬಾಣನ ಇಟ್ಕೊಂಡಿರ್ತಾರೆ. ಮತ್ತು ಬಜರ್ ಆಗ್ತಿದ್ದಾಗೆಲ್ಲ ಒಂದೊಂದು ಬಾಲ್ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಶುಭ ಪುಂಜ ಅವರು ಔಟ್ ಆಗ್ತಾರೆ. ಅದಾದ ನಂತರ ಇನ್ನಿಬ್ರು ದಿವ್ಯ ಸುರೇಶ್ ಮತ್ತು ಅರವಿಂದ್ ಅವರು ಇರ್ತಾರೆ. ಸೊ ಇವರಿಬ್ರು ಯಾವಾಗ ತುಂಬ ಹೊತ್ತು ಆಡ್ತಾ ಇರ್ತಾರೆ ಮತ್ತೊಂದು ರೂಲ್ಸ್ನ ಏನು ಬಿಗ್ ಬಾಸ್ ಅವರು ತರ್ತಾರೆ. ಸೊ ಆಪೋಸಿಟ್ ಟೀಮ್ ಅವರು ಇವ್ರಿಗೆ ಡಿಸ್ಟರ್ಬ್ ಮಾಡ್ಬೋದು ಆ ಒಂದು ಬಾಣನ ಬೀಳ್ಸೋದಕ್ಕೆ, ಬಟ್ ಟಚ್ ಮಾಡೋ ಆಗಿರೋದಿಲ್ಲ. ಬಟ್ ಏನಾದ್ರು ಮಾತಾಡ್ಕೊಂಡು ನೀವು ಡಿಸ್ಟರ್ಬ್ ಮಾಡ್ಬೋದು ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಲೈಕ್ ಅರವಿಂದ್ ಅವ್ರಿಗೆ ಅಡ್ವಾಂಟೇಜ್ ಆಯಿತು ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಆಲ್ಮೋಸ್ಟ್ ಯಾರು ಡಿಸ್ಟರ್ಬ್ ಮಾಡೋಕ್ಕೇ ಬರೋದಿಲ್ಲ, ಎಕ್ಸೆಪ್ಟ್ ದಿವ್ಯ ಹುಡುಗ ಅವ್ರು ಬರ್ತಾರೆ, ಅವರು ಕೂಡ ಜಾಸ್ತಿ ಡಿಸ್ಟರ್ಬ್ ಮಾಡೋದಿಲ್ಲ. ನಂತರ ಈ ಕಡೆ ದಿವ್ಯ ಸುರೇಶ್ ಅಂತೂ ಶುಭ ಪೂಂಜ ಅವರು, ಪ್ರಿಯಾಂಕಾ ತಿಮೇಶ್ ಎಲ್ಲರೂ ಕೂಡ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಲೈಕ್ ಮಂಜು ಅವರೇನೆ ಮಾತಾಡಿ ಮತ್ತೆ ದಿವ್ಯ ಸುರೇಶ್ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ. ಸೊ ಇಲ್ಲಿ ಲೈಕ್ ಇರಿಟೇಟಿಂಗ್ ಡಿಸ್ಟರ್ಬೆನ್ಸ್ ಅಂತ ಬಂದಾಗ ಶುಭ ಪುಂಜ ಅವರು, ಮಂಜು ಅವರು ಎತ್ತಿದ ಕೈ. ಸೊ ಇಲ್ಲಿ ಶುಭ ಪುಂಜ ಅವರು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾರೆ. ಲೈಕ್ ನಮಗೆ ನೋಡೋರಿಗೆ ಖುಷಿ ಆಗುತ್ತೆ, ಲೈಕ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಈ ಒಂದು ಟಾಸ್ಕಲ್ಲಿ ಮತ್ತೆ ಫೈನಲ್ ಆಗಿ ಗೆಲ್ಲುವುದು ಅರವಿಂದ್ ಅವರು. ಸೊ ಅವರ ತಂಡಕ್ಕೆ ಒಂದು ಗೆಲುವಿನ ದಂಡನ ಕೊಡಲಾಗುತ್ತೆ. ಸೊ ಅದಾದ ನಂತರ ಏನು ಸೋತಿರುವಂಥ ಟೀಮ್ಗೆ ಒಂದು ಶಿಕ್ಷೆ ಇರುತ್ತೆ, ಅದನ್ನ ಬಿಗ್ ಬಾಸ್ ಅವರೇ ಡಿಸೈಡ್ ಮಾಡಿರ್ತಾರೆ. ಸೊ ಶಿಕ್ಷೆ ಏನು ಅಂದರೆ ಲೈಕ್ ಸೋತಿರೋ ಟೀಮಿಂದ ಇಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಗೆದ್ದಿರೋ ಟೀಮ್ ಅವರು. ನಂತರ ಈ ಗೆದ್ದಿರೋ ಟೀಮ್ ಅವರು ಎಲ್ಲಿ ಹೋದ್ರೂ ಕೂಡ ಅವರಿಗೆ ಸೋತಿರೋ ಟೀಮ್ ಅವರು ಬಾಗಿಲನ್ನ ತೆರಿಬೇಕಾಗಿರುತ್ತೆ. ಸೊ ಎಲ್ಲೇ ಹೋದ್ರೂ ಕೂಡ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂದರೆ ಎಲ್ಲೆಲ್ಲ ಡೋರ್ ಇರುತ್ತೆ, ಅಲ್ಲ ಇವರು ಹೋಗಿ ಏನು ಬಾಗಿಲನ್ನ ತೆಗಿಬೇಕಾಗಿರುತ್ತೆ. ಸೊ ಇಲ್ಲಿ ವಿಜಯಯಾತ್ರೆ ಟೀಮ್ ಅವರು ಶಿಕ್ಷೆಗೆ ಅಂದ್ಬಿಟ್ಟು ಮಂಜು ಅವರು ಹಾಗೆ ಚಕ್ರವರ್ತಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಸಖತ್ತಾಗಿರುತ್ತೆ ಈ ಒಂದು ಸೆಗ್ಮೆಂಟ್ ಮಾತ್ರ. ತುಂಬ ಇರಿಟೇಟ್ ಮಾಡ್ತಾರೆ ಶುಭ ಪೂಂಜಾ ಅವರು ಮಂಜು ಅವ್ರನ್ನ.
ಎಲ್ಲಿ ಹೋದ್ರು ಬಿಡೋದಿಲ್ಲ. ಲೈಕ್ ಎಲ್ಲಿ ಹೋದ್ರು ಅಲ್ಲ, ಕರ್ಕೊಂಡು ಹೋಗಿ ಬಾಗ್ಲನ್ನ ಓಪನ್ ಮಾಡಿಸ್ತಾ ಇರ್ತಾರೆ. ಲೈಕ್ ಅದಾದ ನಂತರ ಬಾಗ್ಲ ಹತ್ರನೇ ನಿಂತಿರೋ ರೀತಿ ಎಲ್ಲ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಾರೆ ಮಂಜು ಅವ್ರಿಗೆ ಮಾತ್ರ. ಲೈಕ್ ಅವ್ರ ಟೀಮ್ ಅವರೇ ಮಾತಾಡ್ಕೊತಿರ್ತಾರೆ ಮತ್ತೊಂದ್ ಕಡೆ, ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಏನಾದ್ರು ನಾವು ಸೋತ್ಬಿಟ್ರೆ ಮಾತ್ರ ಶುಭ ಪುಂಜನ ಬಿಡೋದೇ ಇಲ್ಲ, ಸರಿಯಾಗಿ ರುಬ್ತಾರೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಸೊ ಅಷ್ಟು ಟಾರ್ಚರ್ ಕೊಡ್ತಾರೆ. ಅಂದ್ರೆ ಲೈಕ್ ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ನೋಡೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಇದಾದ ನಂತರ ಒಂದ್ ಕಡೆ ಏನು ಪ್ರಿಯಾಂಕಾ ತಿಮ್ಮೇಶ್ ಅವರು ಕೂಡ ಹೇಳ್ತಾರೆ ಲೈಕ್ ಶಮಂತ್ನ ಸೆಲೆಕ್ಟ್ ಮಾಡಬೇಕಿತ್ತು ಶಿಕ್ಷೆಗೆ, ಅವಾಗ ನಾನು ಸಿಕ್ಕಾಪಟ್ಟೆ ಅವ್ನಿಗೆ ಇರಿಟೇಟ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಮತ್ತೊಂದು ಟಾಸ್ಕ್ ಇರುತ್ತೆ, ಹೀಗೂ ಒಂಟೆ ಅಂತ. ಸೊ ಟೋಟಲ್ ಆಗಿ 4 ರೌಂಡ್ ಇರುತ್ತೆ ಇದರಲ್ಲಿ. ಅಂದ್ರೆ 3 ರೌಂಡ್ ಇರಬೇಕಿತ್ತು, ಬಟ್ 1 ರೌಂಡ್ ಅಲ್ಲಿ ಟೈ ಆಗುತ್ತೆ, ಅದರಿಂದ 4 ರೌಂಡ್ ಮಾಡ್ತಾರೆ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿರುತ್ತೆ ಟಾಸ್ಕ್ ಅಲ್ಲಿ. ಸೊ ಇಲ್ಲಿ 2 ಟೀಮ್ ಅವ್ರು ಏನಿರ್ತಾರೆ ಅವರು ಆಪೋಸಿಟ್ ಟೀಮ್ ಇಂದ ಒಬ್ಬರನ್ನ ಚೂಸ್ ಮಾಡಬೇಕಾಗಿರುತ್ತೆ. ಸೊ ಇವರು ಯಾರನ್ನ ಚೂಸ್ ಮಾಡ್ತಾರೆ, ಅವರು ಬಿಗ್ ಬಾಸ್ ಕೊಟ್ಟಿರುವಂತ ಒಂದು ಜಾಕೆಟ್ ನ ಧರಿಸಬೇಕಾಗಿರುತ್ತೆ. ಮತ್ತೆ ಆಪೋಸಿಟ್ ಟೀಮ್ ಅವರು ಯಾರು ಜಾಕೆಟ್ ನ ಧರಿಸಿರ್ತಾರೆ ಅವ್ರಿಗೆ ಆ ಸ್ಟಾರ್ ನ ಹೋಗಿ ಅಂಟಿಸಬೇಕಾಗಿರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಏನು ವಿಜಯ ಯಾತ್ರೆ ಟೀಮ್ ಅವರು ಸೆಲೆಕ್ಟ್ ಮಾಡೋದು, ಅಂದ್ರೆ ಅರವಿಂದ್ ಅವರ ಟೀಮ್ ಸೆಲೆಕ್ಟ್ ಮಾಡೋದು ಮಂಜು ಅವ್ರನ್ನ, ಮತ್ತೆ ಮಂಜು ಅವರ ಟೀಮ್ ಸೆಲೆಕ್ಟ್ ಮಾಡೋದು ಅರವಿಂದ್ ಅವ್ರನ್ನ. ಸೊ ಇವರಿಬ್ರು ಫಸ್ಟ್ ರೌಂಡ್ ಅಲ್ಲಿ ಆಡ್ತಾರೆ, ಬಟ್ ಇದರಲ್ಲಿ ಅರವಿಂದ್ ಅವರು ಸೋಲ್ತಾರೆ, ಮಂಜು ಅವರು ಗೆಲ್ತಾರೆ. ಇದಾದ ನಂತರ ನೆಕ್ಸ್ಟ್ ರೌಂಡ್ಗೆ ದಿವ್ಯಾ ಸುರೇಶ್ ಹಾಗೇನೆ ಅರವಿಂದ್ ಅವರು ಆಟ ಆಡ್ತಾರೆ. ಬಟ್ ಇಬ್ರಿಗೂ ಕೂಡ ಒಂದೇ ಟೈಮಿಂಗ್ಸ್ ಅಲ್ಲಿ ಅಂಟಿಸಿರೋ ಕಾರಣ ಈ ಒಂದು ರೌಂಡ್ ಏನಿರುತ್ತೆ ಇದು ಟೈ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ 3rd ರೌಂಡ್ ಇರುತ್ತೆ. 3rd ರೌಂಡ್ ಅಲ್ಲೂ ಕೂಡ ದಿವ್ಯಾ ಸುರೇಶ್ ಹಾಗೇನೆ ಅರವಿಂದ್ ಅವರೇ ಭಾಗವಹಿಸ್ತಾರೆ. ಸೊ ಇಲ್ಲಿ ಅರವಿಂದ್ ಅವರು ಗೆಲ್ತಾರೆ. ಸೊ ಈಗ ಏನು ಈಕ್ವಲ್ ಆಗಿರುತ್ತೆ ಪಾಯಿಂಟ್ಸ್ ಇಬ್ರಿಗೂ ಕೂಡ. ಇದಾದ ನಂತರ ಒಂದು ಮಧ್ಯದಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ, ಅದೇನಂದ್ರೆ ಲೈಕ್ ಶುಭ ಪೂಜಾ ಹಾಗೆ ವೈಷ್ಣವಿ ಅವರು ಚಕ್ರವರ್ತಿ ಅವರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಬಜರ್ ಆಗೋಕ್ಕಿಂತ ಮುಂಚೆನೆ ನೀವು ನಮ್ಮನ್ನ ಹಿಡಿಯೋಕೆ ಬರ್ತಾ ಇದ್ದೀರಾ, ಸುಮ್ಮನೆ ತಪ್ಕೊಳ್ಳೋಕೆಲ್ಲ ಬರ್ತಾ ಇದ್ದೀರಾ ಅಂತ ಚಕ್ರವರ್ತಿ ಅವ್ರಿಗೆ ಹೇಳ್ತಾರೆ. ಮತ್ತೊಂದ್ ಕಡೆ ನೋಡಿದ್ರೆ ಲೈಕ್ ಚಕ್ರವರ್ತಿ ಅವರ ಟೀಮಲ್ಲಿ ದಿವ್ಯಾ ಸುರೇಶ್ ಅವರು ಹೇಳ್ತಿರ್ತಾರೆ, ಅಂದ್ರೆ ಚಕ್ರವರ್ತಿಗೆ ಸಪೋರ್ಟ್ ಮಾಡ್ತಾ ಹೇಳ್ತಿರ್ತಾರೆ ಲೈಕ್ ಇನ್ನು ಅವರಿಬ್ರೇನೆ ಅಂದ್ರೆ ಶುಭ ಪೂಜಾ ಹಾಗೆ ವೈಷ್ಣವಿನೇ ಇನ್ನು ಬಜರ್ ಆಗಿಂತ ಮುಂಚೆನೆ ನನ್ಗೆ ಅಟ್ಯಾಕ್ ಮಾಡಕ್ ಬಂದ್ರು, ಅದನ್ನ ಇವರು ತಡೆಯೋಕೆ ಅಂತ ಹೋದ್ರು, ಅದು ಬಿಟ್ಟು ಇವ್ರೇನ್ ಫಸ್ಟ್ ಹೋಗಿಲ್ಲ ಅಂತ ಚಕ್ರವರ್ತಿ ಅವ್ರನ್ನ ಡಿಫೆಂಡ್ ಮಾಡ್ಕೋತಾರೆ. ಸೊ ಇದಾದ ನಂತರ ಅವರೇ ಮಾತಾಡ್ಕೋತಾರೆ, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಏನು ಕ್ಯಾಪ್ಟನ್ಸ್ಗಳು ಮಾತಾಡ್ಕೋತಾರೆ. ಸೊ ಕೊನೆಗೆ ಮತ್ತೆ 4ನೇ ರೌಂಡ್ ಇರುತ್ತೆ. ಈ 4ನೇ ರೌಂಡ್ ಅಲ್ಲಿ ಈಗ ಯಾರ್ಯಾರೆಲ್ಲ ಜಾಕೆಟ್ ನ ಹಾಕೊಂಡು ಆಡಿದ್ದೀರಾ ಇವ್ರು ಯಾರು ಕೂಡ ಆಡಂಗಿಲ್ಲ ಅಂತ ಬಿಗ್ ಬಾಸ್ ಅವರು ಹೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಜಾಕೆಟ್ ನ ಹಾಕೊಂಡು ಆಟ ಆಡೋರು ಯಾರು ಅಂದ್ರೆ ಪ್ರಶಾಂತ್ ಅವರು ಹಾಗೆ ದಿವ್ಯಾ ಹುಡುಗ ಅವರು. ಸೊ ಇಲ್ಲಿ ಏನಂದ್ರೆ ಲೈಕ್ ಸಿಂಪಲ್ ಆಗಿ ಬೇಗನೆ ಮುಗಿಯುತ್ತೆ ಆಟ. ಪ್ರಶಾಂತ್ ಔಟ್ ಆಗ್ತಾರೆ ಲಿವಿಂಗ್ ಏರಿಯಾದಲ್ಲಿ, ಮತ್ತೆ ಈ ಕಡೆ ಗಾರ್ಡನ್ ಏರಿಯಾದಲ್ಲಿ ದಿವ್ಯಾ ಹುಡುಗವ್ರನ್ನ ಇನ್ನು ಆಪೋಸಿಟ್ ಟೀಮ್ ಅವರು ಒಟ್ಟಾಡ್ಸ್ಕೊಂಡು ಹೋಗ್ತಿರ್ತಾರೆ ಅದನ್ನ ಅಂಟಿಸೋಕ್ಕೋಸ್ಕರ. ಬಟ್ ಇಲ್ಲಿ ಒಂದು ಅವಘಡ ನಡೆಯುತ್ತೆ. ಲೈಕ್ ದಿವ್ಯಾ ಹುಡುಗವರು ಓಡ್ತಾ ಇರ್ಬೇಕಾದ್ರೆ ಗಾರ್ಡನ್ ಏರಿಯಾದಲ್ಲಿ ಇರುವಂತಹ ಗೋಡೆ ವಿಂಡೋ ಏನಿರುತ್ತೆ ಗಾಜಿನ ವಿಂಡೋ, ಸೊ ಅಲ್ಲಿಗೆ ಹೋಗಿ ಕುದ್ಕೋತಾರೆ. ಸೊ ಆಗ ಲೈಕ್ ಏಟಾಗುತ್ತೆ, ಅವ್ರಿಗೆ ಏನು ಚುಚ್ಕೊಂಡಿರುತ್ತೆ ಕೈಗೆ, ರಕ್ತಸ್ರಾವ ಆಗುತ್ತೆ. ಬಟ್ ಸ್ಟಿಲ್ ಏನು ಪುಣ್ಯಕ್ಕೆ ಏನು ಜಾಸ್ತಿ ಏಟಾಗಿರೋದಿಲ್ಲ. ಬಟ್ ಪ್ರೋಮೋದಲ್ಲಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಅವ್ರಿಗೆ ಏನೋ ಆಯ್ತು ಅನ್ನೋ ರೀತಿ ಎಲ್ಲ ತೋರಿಸ್ಬಿಡ್ತಾರೆ. ಸೊ ಇಲ್ಲಿ ಆಕ್ಚುಲಿ ಒಂದು ಕಂಪ್ಲೇಂಟ್ ಚಕ್ರವರ್ತಿ ಅವ್ರ ಮೇಲೆ ಬರುತ್ತೆ, ಬಿಕಾಸ್ ಇಬ್ರು ಒಂದೇ ಟೀಮ್ ಇದ್ರು, ಏನು ದಿವ್ಯಾ ಹುಡುಗ ಮತ್ತೆ ಚಕ್ರವರ್ತಿ ಅವರು. ಬಟ್ ಸ್ಟಿಲ್ ಏನು ಚಕ್ರವರ್ತಿ ಅವರು ದಾರಿ ಬಿಟ್ಟಿದ್ರೆ ನನಗೆ, ನಾನು ಬೇರೆ ಕಡೆ ಹೋಗ್ತಾ ಇದ್ದೆ, ಬಟ್ ಅವ್ರು ನನ್ನ ಹಿಡ್ಕೊಂಡ್ಬಿಟ್ರು ಅಂತ ಏನೋ ದಿವ್ಯಾ ಹುಡುಗ ಅವರು ಹೇಳ್ತಾರೆ. ಇದಾದ ನಂತರ ಚಕ್ರವರ್ತಿ ಅವರು ಹೇಳೋದೇನಂದ್ರೆ ಲೈಕ್ ಅಲ್ಲಿ ಗಾಜಿದೆ ಅಂತ ನನಗೆ ಗೊತ್ತಿತ್ತು, ಗುದ್ಕೋತಿ ಅನ್ನೋದು ಕೂಡ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಅದನ್ನ ಆ ಕಡೆಯಿಂದ ನಿನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕ್ಕೆ ಅಂತ ಹಿಡ್ಕೊಳಕ್ ಬಂದೆ. ಸೊ ಅಷ್ಟರಲ್ಲಿ ಏನು ಮಿಸ್ ಆಗಿ ಗುದ್ಕೊಂಡಿದ್ದಾಯ್ತು, ಬಟ್ ನಾನು ಇನ್ನ ಸೇವ್ ಮಾಡೋಕೆ ಬಂದೆ ಅಂತ ಚಕ್ರವರ್ತಿ ಅವರು ಹೇಳ್ತಾರೆ. ಲೈಕ್ ನನ್ನ ಪ್ರಕಾರ ಇಲ್ಲಿ ಯಾರ್ದು ಕೂಡ ತಪ್ಪಿಲ್ಲ. ಸೊ ಅವರು ಕೂಡ ಇಲ್ಲಿ ಲೈಕ್ ಬೇಕು ಅಂತ ಖಂಡಿತವಾಗ್ಲೂ ತಳಿಲ್ಲ, ಇನ್ನು ಮಿಸ್ ಆಗಿನೇ ಆಗಿದೆ ಇದು. ಲೈಕ್ ಎಲ್ಲರೂ ಕೂಡ ರಶ್ ಅಲ್ಲಿ ಇರ್ತಾರೆ, ಏನು ಹಿಡ್ಕೋಬೇಕು ಅಂತ ಏನು ಅರವಿಂದ್ ಟೀಮ್ ಅವರು ಇರ್ತಾರೆ, ಮತ್ತೆ ಕಾಪಾಡಬೇಕು ಅಂತ ಏನು ಚಕ್ರವರ್ತಿ ಅವ್ರ ಟೀಮ್ ಅವರು ಇರ್ತಾರೆ. ಸೊ ಮಿಸ್ ಆಗುತ್ತೆ. ಅದಾದ ನಂತರ ಮತ್ತೆ ಕನ್ಫೆಷನ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿ ಏನು ಬ್ಯಾಂಡೇಜ್ ಎಲ್ಲ ಹಾಕಿ ಮತ್ತೆ ಕಳಿಸ್ತಾರೆ ದಿವ್ಯಾ ಹುಡುಗ ಅವ್ರನ್ನ. ಅವರು ಕೂಡ ಸರಿಯಾಗಿನೇ ಬರ್ತಾರೆ, ಬಟ್ ನೋವಿರುತ್ತೆ ಅಷ್ಟೇ. ಅದಾದ ನಂತರ ಲೈಕ್ ಒಂದು ಶಮಂತ್ ಮತ್ತೆ ಏನು ಅರವಿಂದ್ ಅವರು ಹೇಳ್ತಾ ಇರ್ತಾರೆ, ಆ ಒಂದು ಸಿಚುವೇಶನ್ ಅಲ್ಲಿ ನಮ್ಗಂತೂ ನಿಜವಾಗ್ಲೂ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಸೊ ಆ ರೀತಿ ಎಲ್ಲ ಲೈಕ್ ಏಟಾಗಿದ್ದು ಒಂದ್ ಕಡೆ, ಬಟ್ ಯಾರಿಗೂ ಗೊತ್ತಿರಲಿಲ್ಲ. ಅದು ಏಟಾದ್ಮೇಲೆ ಇವರು ಕೈಯಲ್ಲಿ ಇದ್ದಂತ ರಕ್ತ ಎಲ್ಲ ಏನೋ ಬಟ್ಟೆಗೆ ಅಂಟ್ಕೊಂಡಿದ್ದ ಕಾರಣ ಬೇರೆ ಏನೋ ಜಾಸ್ತಿ ಏಟಾಗಿದೆ ಅಂತೆಲ್ಲ ನಾವು ಗಾಬರಿ ಆಗ್ಬಿಟ್ಟಿದ್ವಿ ಅಂತೆಲ್ಲ ಹೇಳ್ತಾರೆ. ಲೈಕ್ ಇದ್ರ ಮಧ್ಯೆ ಏನು ಅರವಿಂದ್ ಮತ್ತೆ ಏನು ದಿವ್ಯಾ ಹುಡುಗ ಅವರ ರಿಲೇಶನ್ಶಿಪ್ ಗೊತ್ತೇ ಇದೆ ನಮಗೆ, ಲೈಕ್ ತುಂಬಾ ಬೇಜಾರಾಗ್ತಾರೆ, ಅರವಿಂದ್ ಅವರು ಮಾತೇ ಬರೋದಿಲ್ಲ. ಸೊ ಈ ರೀತಿ ಒಂದು ಸೆಗ್ಮೆಂಟ್ ಆಗುತ್ತೆ. ಇದಾದ ನಂತರ ಏನು ಬಿಗ್ ಬಾಸ್ ಅವರು ಹೇಳ್ತಾರೆ ಈ ರೌಂಡ್ ಅಲ್ಲಿ ಗೆದ್ದಿರೋದು ಮಂಜು ಅವರು ಅಂತ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಗೆಲ್ಲೋದು ಮಂಜು ಅವರು. ಸೊ ಹಾಗಾಗಿ ಇವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ, ಆಪೋಸಿಟ್ ಟೀಮ್ ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು. ಸೊ ಇಲ್ಲಿ ಮಂಜು ಅವರು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇರ್ತಾರೆ ಶುಭ ಪೂಜಾ ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅಂತ. ಸೊ ಬಿಗ್ ಬಾಸ್ ಅವರು ಆಪೋಸಿಟ್ ಟೀಮ್ಗೆ ಯಾವ ಪನಿಷ್ಮೆಂಟ್ ಕೊಡಬೇಕು ಅಂತ ಏನು ಲೆಟರ್ ಅಲ್ಲಿ ಕಳಿಸಿರ್ತಾರೆ. ಅದನ್ನ ಮಂಜು ಅವರು ಲೈಕ್ ತುಂಬಾ ಖುಷಿ ಪಡ್ಕೊಂಡು ಹೋಗ್ತಾರೆ. ಲೈಕ್ ಅವರ ಆ ಒಂದು ಎಂಟರ್ಟೈನ್ಮೆಂಟ್ ಅವ್ರು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅಲ್ಲಿರೋರು ಕೂಡ ನಗ್ಬೇಕು, ಮತ್ತೆ ನಾವು ಟಿವಿಲಿ ನೋಡ್ತಿರೋರು ಕೂಡ ಸಿಕ್ಕಾಪಟ್ಟೆ ನಗ್ಬೇಕು. ಆ ರೀತಿ ಅವರು ಆ ಒಂದು ಏನೋ ವೈಬ್ನ ತರ್ತಾರೆ ಸುತ್ತಮುತ್ತ ಎಲ್ಲ. ಸೊ ಅದಾದ ನಂತರ ಅವರು ಓದ್ತಾರೆ ಆ ಲೆಟರ್ನ. ಓದ್ಬೇಕಾದ್ರೆ ಸಖತ್ ಕಾಮಿಡಿ ಆಗಿ ಓದ್ತಾರೆ. ಅವ್ರನ್ನ ಏನು ಶುಭ ಪುಂಜ ಅವ್ರನ್ನೆಲ್ಲ ಉರಿಸ್ಕೊಂಡು ಚೆನ್ನಾಗಿ ಓದ್ತಾರೆ. ಸೊ ಇಲ್ಲಿ ಯಾವ ಶಿಕ್ಷೆ ಇವ್ರಿಗೆ ಅಂತ ನೋಡೋದಾದ್ರೆ, ಇವರು ಎಲ್ಲೇ ಹೋದ್ರು ಕೂಡ ಅಂದ್ರೆ ಇಬ್ರನ್ನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ಆಪೋಸಿಟ್ ಟೀಮ್ ಇಂದ. ಅವರಿಬ್ರು ಯಾರು ಶಿಕ್ಷೆಗೆ ಒಳಗಾಗ್ತಾರೆ ಅವರು ಮನೆ ಒಳಗಡೆ ಅಥವಾ ಹೊರಗಡೆ ಎಲ್ಲೇ ಓಡಾಡಿದ್ರು ಕೂಡ ಏನು ಅಂಬೆಗಾಲಲ್ಲಿ ಓಡಾಡಬೇಕು ಅಂತ ಶಿಕ್ಷೆ ಆಗಿರುತ್ತೆ.
ಸೊ ಇಲ್ಲಿ ಲೈಕ್ ಮಂಜು ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ, ಚಕ್ರವರ್ತಿ ಅವರು ಖುಷಿ ಪಡ್ತಾರೆ. ಅಂದರೆ ಮಂಜು ಅವ್ರ ಟೀಮ್ ಅವ್ರು ಎಲ್ರಿಗೂ ಡಿಸೈಡ್ ಆಗ್ಬಿಟ್ಟಿರುತ್ತೆ ಮುಂಚೆನೇ ಶುಭ ಪುಂಜ ಅವರು ಒಬ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂತ. ಸೊ ಹಾಗಾಗಿ ಕೊನೆಗೆ ಇನ್ನು ಶುಭ ಪುಂಜ ಅವ್ರನ್ನ ಹಾಗೆ ಪ್ರಶಾಂತ್ ಅವ್ರನ್ನ ಇಬ್ಬರನ್ನು ಕೂಡ ಏನು ಶಿಕ್ಷೆಗೆ ಒಳಪಡಿಸ್ತಾರೆ. ಸೊ ಇಲ್ಲಿ ಶುಭ ಪುಂಜ ಅವ್ರನ್ನ ಸಿಕ್ಕಾಪಟ್ಟೆ ಓಡಾಡಿಸ್ತಾರೆ, ಬಿಡೋದೇ ಇಲ್ಲ ಮಂಜು ಮತ್ತು ಚಕ್ರವರ್ತಿ ಅವರು. ಮತ್ತು ಪ್ರಶಾಂತ್ ಅವ್ರು ಮಾತ್ರ ಏನು ಕೂತಿದ್ದ ಕಡೆನೇ ಕೂತಿರ್ತಾರೆ. ಓಡಾಡಿದ್ರೆ ತಾನೇ ನಾನು ಏನು ಅಂಬೆಗಾಲಲ್ಲಿ ನಡಿಬೇಕು, ಸೊ ನಾನು ಎಲ್ಲೂ ಓಡಾಡೋದಿಲ್ಲ, ಇಲ್ಲೇ ಕೂತಿರ್ತೀನಿ ಅಂತ ಏನೋ ಅಡುಗೆ ಮನೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಕೂತಿರ್ತಾರೆ. ಅದಾದ್ಮೇಲಿಂದ ಲೈಕ್ ಮಂಜೂರ್ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂದ್ರೆ ಇನ್ನು ಶುಭ ಪುಂಜ ಅವ್ರಿಗೆ ಅವ್ರ ಅಂಬೆಗಾಲಲ್ಲಿ ನಡಿಬೇಕಾದ್ರೆ ಕೂದಲೆಲ್ಲ ಅಂದ್ರೆ ಜುಟ್ಟೆಲ್ಲ ಹಿಡ್ಕೊಂಡೆಲ್ಲ ನಡೆಸ್ತಾರೆ. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಈ ಒಂದು ಎಪಿಸೋಡ್ ಮಾತ್ರ. ಲೈಕ್ ಮಿಸ್ ಮಾಡಿದೆ ನೋಡಿ, ಖಂಡಿತವಾಗ್ಲೂ ನಗ್ತೀರಾ. ಅದಾದ್ಮೇಲಿಂದ ಏನು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಯಾವಾಗ ದಿವ್ಯ ಹುಡುಗ ಅವ್ರಿಗೆ ಏಟಾಯಿತು ಆ ಒಂದು ಸಿಚುವೇಶನ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಲೈಕ್ ಇವ್ರಿಗೆ ಅಂದರೆ ಸೀಸನ್ 8 ಅವ್ರಿಗೆ ಯಾವ ಟಾಸ್ಕ್ ಕೊಟ್ಟರು ಕೂಡ ಏನನ್ನಾದ್ರೂ ಹಾಳು ಮಾಡ್ತಾನೆ ಇರ್ತಾರೆ, ಏನಾದರೂ ಹೊಡೆದಾಗ್ತಾನೆ ಇರ್ತಾರೆ. ಈ ಥರ ಟಾಸ್ಕ್ಗಳನ್ನೇ ಕೊಡಬಾರ್ದು ಇವ್ರಿಗೆ. ಜಸ್ಟ್ ಏನದು ಒಂದೇ ಕಡೆ ನಿಂತ್ಕೊಂಡು ಆಡುವಂಥ ಟಾಸ್ಕ್ ಎಲ್ಲ ಕೊಡಬೇಕು. ಜೊತೆಗೆ ಏನು ಸರ್ಕಲ್ ಹಾಕ್ಬಿಟ್ಟು ಬಾಲ್ ಎಲ್ಲ ಕೂರಿಸೋದು ಅಲ್ಲಿ. ಸೊ ಅದಾದ ನಂತರ ಏನು ಮಲ್ಟಿಪಲ್ ಚಾಯ್ಸ್ ಏನು ಕ್ವಶನ್ಸ್ ಇರುತ್ತೆ. ಸೊ ಈ ರೀತಿ ಟಿಕ್ ಮಾಡುವಂಥ ಏನೋ ಟಾಸ್ಕ್ ಎಲ್ಲ ಕೊಟ್ಟರೆ ಸರಿ ನಮಗೆ ಅಂತೆಲ್ಲ ಬಿಗ್ ಬಾಸ್ ಅನ್ಕೋತಿರ್ತಾರೆ ಅಂತ ಇವರೆಲ್ಲರೂ ಅಂದರೆ ಮನೆಯವರೆಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಕೊನೆಯದಾಗಿ ಬಿಗ್ ಬಾಸ್ ಅವ್ರು ಇನ್ನೊಂದು ಸೂಚನೆನ ಕಳಿಸ್ತಾರೆ ಲೆಟರಲ್ಲಿ. ಅದೇನಂದ್ರೆ ಈಗ ಹಾಕಿರುವಂಥ ಏನು ಟಾಸ್ಕ್ ಬಟ್ಟೆಗಳಿಗೂ ಅದನ್ನು ಚೇಂಜ್ ಮಾಡಬೇಕು ಅಂತ. ಮೇ ಬಿ ಇದನ್ನು ಪ್ರಶಾಂತ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ ಕಳಿಸಿರ್ಬೋದು. ಬಿಕಾಸ್ ಅವ್ರು ಕೂತಿದ್ದ ಕಡೆನೇ ಕೂತಿರ್ತಾರೆ, ಎಲ್ಲೂ ಕೂಡ ಎದಾಡ್ತಾ ಇರೋದಿಲ್ಲ. ಲೈಕ್ ಅದಾದ್ಮೇಲಿಂದ ಏನು ಮಂಜು ಅವರು ತುಂಬ ಫೋರ್ಸ್ ಮಾಡ್ತಾರೆ, ಲೈಕ್ ಎದರಲೇಬೇಕು, ಇಲ್ಲಿ ಕೂತಿರೋ ಹಂಗಿಲ್ಲ, ಮತ್ತೆ ಯಾರೋ ಅವ್ರ ಟೀಮ್ ಅವ್ರು ಹೆಲ್ಪ್ ಮಾಡಬೇಡಿ ಅವ್ರಿಗೆ, ಅವರೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಸ್ಟಿಲ್ ಪ್ರಶಾಂತ್ ಅವ್ರು ಮಾತ್ರ ಅಲ್ಲೇ ಕೂತಿರ್ತಾರೆ. ಸೊ ಈ ಒಂದು ಸಿಚುವೇಶನ್ ಆಗ್ತಿರ್ಬೇಕಾದ್ರೆ ಈ ಒಂದು ಎಪಿಸೋಡ್ ಮುಕ್ತಾಯ ಆಗುತ್ತೆ. ಸೊ ನಿಮಗೆ ಏನು ಅನ್ನಿಸ್ತು ಈ ಒಂದು ಎಪಿಸೋಡ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಚೆನ್ನಾಗಿತ್ತು, ನನ್ನ ಪ್ರಕಾರ ಎಂಟರ್ಟೈನಿಂಗ್ ಆಗಿತ್ತು ಮೊದಲನೇ ದಿನನೇ, ಮತ್ತು ಟಾಸ್ಕ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಒಟ್ನಲ್ಲಿ ಖುಷಿ ಆಯಿತು ನನಗೆ, ತುಂಬ ದಿನ ಆದಮೇಲೆ ಇಷ್ಟೊಂದು ನಗೆ ತರಿಸಿದಂಥ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಮತ್ತೆ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನು ಮುಂದಿನ ವೀಡಿಯೋದ್ರಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.